ಫಸ್ಟ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಒಂದು ಎಲಿಮಿನೇಷನ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈಗ ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಕಂಡೀಷನ್ ಏನು? ಎಕ್ಸ್ ವೈ ಒನ್ ಸೈಡ್ ಇರಬೇಕು, ನಂಬರ್ ಎಲ್ಲ ಒನ್ ಸೈಡ್ ಇರಬೇಕು. ಬಟ್ ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ವೈ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಈ -4 ಆ ಕಡೆ ಹೋದ್ರೆ ಏನಾಗುತ್ತೆ? +4 ಆಗುತ್ತೆ. ಓಕೆ, ಈ ಕೆಳಗಿಂದ ಈಕ್ವೇಶನ್ ಹಂಗೆ ಬರ್ಕೋಣ. ಎಕ್ಸ್ ವೈ ಮಾತ್ರ ಲೆಫ್ಟ್ ಸೈಡ್ ಇರ್ಬೇಕು. ಈ +2y ಈ ಕಡೆ ಬಂದ್ರೆ ಏನಾಗುತ್ತೆ? -2y ಆಗುತ್ತೆ. ಈಸ್ ಈಕ್ವಲ್ ಟು 7 ಒಂದು ಈ ಕಡೆ ಬರುತ್ತೆ. ಓಕೆ, ಇವಾಗ ಆರ್ಡರ್ ಅಲ್ಲಿ ಇದನ್ನ ಎಕ್ಸ್ ಎಲ್ಲ ಒನ್ ಸೈಡು, ಎಕ್ಸ್ ವೈ ಒನ್ ಸೈಡು, ನಂಬರ್ ಎಲ್ಲ ಒನ್ ಸೈಡ್. ಓಕೆ, ಈಗ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನೇನ, ಇದನ್ನ ಈಕ್ವೇಶನ್ 1, ಇದು ಈಕ್ವೇಶನ್ 2. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ಈಕ್ವಲ್ ಇರಬೇಕು, ಇಲ್ಲ ವೈ ಆದ್ರೂ ಈಕ್ವಲ್ ಇರಬೇಕು. ಇಲ್ಲಿ ನೋಡಿದ್ರೆ ಎಕ್ಸ್ ಡಿಫ್ರೆಂಟ್ ಇದೆ, ವೈ ಡಿಫ್ರೆಂಟ್ ಇದೆ. ಓಕೆ, ಇದನ್ನ ಹೆಂಗೆ ಈಕ್ವಲ್ ಮಾಡ್ಬೇಕು ನೋಡ್ರಿ. ಇಲ್ಲಿ 9 ಇದೆನಾ, ಇದನ್ನ ಇಂಟು 3 ಮಾಡಿದ್ರೆ 3 3 ಜಾ 9 ಆಗುತ್ತಾನೆ. ಸೊ ನಾನೇನ್ ಮಾಡ್ತೀನಿ, ಅದಕ್ಕೆ ಇದನ್ನ ಇಂಟು 3 ಮಾಡ್ಬಿಡ್ತೀನಿ, ಇದನ್ನ ಇಂಟು 1 ಮಾಡ್ಬಿಡ್ತೀನಿ. ಓಕೆ, ಈಗ ಏನಾಯ್ತು? 3 3 ಜಾ 9x ಆಯ್ತು, ಮೈನಸ್ 3 5 ಜಾ 15y ಆಯ್ತು, 3 4 ಜಾ 12 ಆಯ್ತು. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಸೇಮ್ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಈಗ 2 ಪ್ಲಸ್ ಇದ್ದಾಗ ಕ್ಯಾನ್ಸಲ್ ಆಗಲ್ಲ, ಹೌದಾ? 2 ಪ್ಲಸ್ ಇದ್ದಾಗ ಕ್ಯಾನ್ಸಲ್ ಆಗಲ್ಲ. ಅದಕ್ಕೆ ಈ ಪ್ಲಸ್ ಇರೋದನ್ನ ಕೆಳಗೆ ಏನ್ ಮಾಡ್ತೀನಿ, ಮೈನಸ್ ಅಂತ ಚೇಂಜ್ ಮಾಡ್ತೀನಿ. ಇದು ಮೈನಸ್ ಅಂತ ಚೇಂಜ್ ಮಾಡಿದ್ರೆ ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಓಕೆ, ನೀವು 1 ಚೇಂಜ್ ಮಾಡಿದ್ರೆ 3 ನಂಬರ್ಗೂ ಚೇಂಜ್ ಮಾಡ್ಬೇಕು. ಈಗ +9x -9x ಕ್ಯಾನ್ಸಲ್ ಆಯ್ತು. ಈ ನೀವು ಬ್ರಾಕೆಟ್ನಾಗಿರೋ ಸೈನ್ ಕೌಂಟ್ ಹಿಡಿಬೇಕು. ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ತೀವಿ, ಗ್ರೇಟರ್ ನಂಬರ್ ಸೈನ್ ಆಗ್ತದೆ. ಗ್ರೇಟರ್ ನಂಬರ್ ಸೈನ್ ಏನು? ಮೈನಸ್ ಇದೆ. 15y ಅಲ್ಲಿ 2y ಹೋದ್ರೆ ಏನಾಗುತ್ತೆ? 13y ಆಗುತ್ತೆ. ಈಸ್ ಈಕ್ವಲ್ ಟು, ಇಲ್ಲಿ ಒಳಗಡೆ ಗ್ರೇಟರ್ ನಂಬರ್ ಸೈನ್ ಹಾಕ್ತೀವಿ. 12 ಅಲ್ಲಿ 7 ಹೋದ್ರೆ ಏನಾಯ್ತು? 5 ಆಯ್ತು. y ಈಸ್ ಈಕ್ವಲ್ ಟು 5 ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ನಥಿಂಗ್ ಬಟ್ y ಈಸ್ ಈಕ್ವಲ್ ಟು ಏನು? -5/13 ಆಯ್ತು. ಇದು y ವ್ಯಾಲ್ಯೂ ಆಯ್ತು. ಈಗ ಪುಟ್ ಇದನ್ನ ಈಕ್ವೇಶನ್ 1 ಅಲ್ಲ ಹಾಕ್ರಿ, ಇಲ್ಲ 2 ಅಲ್ಲ ಹಾಕ್ರಿ. ಪುಟ್ y ಈಸ್ ಈಕ್ವಲ್ ಟು -5/13 ಇನ್ ಈಕ್ವೇಶನ್ 1. ನೀವು ಈಕ್ವೇಶನ್ 1 ಅಲ್ಲ ಹಾಕ್ರಿ, 2 ಅಲ್ಲ ಹಾಕ್ರಿ, ಆನ್ಸರ್ ಸೇಮ್ ಬರುತ್ತೆ. ನಾನು ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ಈಕ್ವೇಶನ್ 1 ಏನು? 3x - 5y ಈಸ್ ಈಕ್ವಲ್ ಟು 4. ಈಗ 3x ಮೈನಸ್ y ಇದ್ದಲ್ಲಿ ಏನು? -5/13 ಈಸ್ ಈಕ್ವಲ್ ಟು 4. ಈಗ 3x ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು ಮೈನಸ್ ಪ್ಲಸ್, 5 5 ಜಾ 25/13 ಈಸ್ ಈಕ್ವಲ್ ಟು 4. 3x ಈಕ್ವಲ್ ಟು, ಓಕೆ, ಈಗ ಪ್ಲಸ್ 25/13 ಹಾಕೊಡೋದ್ರೆ -25/13 ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ, ಹೌದಾ? ಓಕೆ, ಈಗ LCM ತಗೊಂಡೋಣ. 1 13 LCM ತಗೊಂಡ್ರೆ ಏನ್ ಬರುತ್ತೆ? 13 ಬರುತ್ತೆ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ 13 4 ಎಷ್ಟಾಯ್ತು? ಇದು 52 ಆಯ್ತು. ಇಲ್ಲಿ 52 ಅಂತ ಬರಿತೀನಿ. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 13 13 ಕ್ಯಾನ್ಸಲ್ ಆಗಿ ಏನ್ ಬಂತು? 25 ಬಂತು. ಓಕೆ, ಈಗ 3x ಈಕ್ವಲ್ ಟು 52 ಅಲ್ಲಿ 25 ಹೋದ್ರೆ ಎಷ್ಟಾಗುತ್ತೆ? 27 ಆಗುತ್ತೆ. ಓಕೆ, ಇದು ಇಂಟು ಇರೋದು ಈ ಕಡೆ ಬಂದ್ರೆ ಇದು ಕೆಳಗಡೆ ಏನಿದೆ? 13 ಇದೆ. ನೆಕ್ಸ್ಟ್ x ಈಕ್ವಲ್ ಟು 27 ಇಂಟು ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ ಆಗುತ್ತೆ, ಹೌದಾ? ಈಗ ಏನಾಯ್ತು? 3 1 ಜಾ 3 9 ಜಾ x ಈಕ್ವಲ್ ಟು ಏನಾಯ್ತು? 9/13. ಓಕೆ, x ವ್ಯಾಲ್ಯೂ 9/13. ಓಕೆ, y ವ್ಯಾಲ್ಯೂ ಬಂದು -5/13.